ಮೀನುಗಾರರು ತಮ್ಮ ಮೀನುಗಾರಿಕೆ ಮಾಡ್ತಾ ಏನೋ ಸಮುದ್ರದ ಮೇಲೆ ಬಿದ್ದಿರಬಹುದು ಅಥವಾ ಇವತ್ತು ಕೋಸ್ಟ್ ಗಾರ್ಡ್ ದಿನ, ಹೀಗಾಗಿ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನು ಅಣಕು ಕಾರ್ಯಾಚರಣೆ ಮಾಡಿ ಮಂಗಳೂರಿನ ಸಮುದ್ರ ತೀರದಲ್ಲಿ ತೋರಿಸಲಾಗ್ತಾ ಇದೆ. ಮಂಗಳೂರಿನ ದಡದಿಂದ 15 ನಾಟಿಕಲ್ ದೂರದಲ್ಲಿ ಈ ಒಂದು ಅಣಕು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಕೋಸ್ಟ್ ಗಾರ್ಡ್ ಏನು ಅಧಿಕಾರಿಗಳೇನಿದ್ದಾರೆ ಇವರು ಯಾವ ರೀತಿಯಾಗಿ ತಮ್ಮ ಕೆಲಸಗಳನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದನ್ನು ಅಣಕು ಕಾರ್ಯಾಚರಣೆ ಮೂಲಕ ತೋರಿಸ್ತಾ ಇರುವಂಥದ್ದು. ಅಂದರೆ ಶಿಪ್ಗಳನ್ನು ಬಳಸಿ ಆಗಿರ್ಬೋದು, ಹೆಲಿಕಾಪ್ಟರ್ಗಳನ್ನು ಬಳಸಿ ಆಗಿರ್ಬೋದು, ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಅಣಕು ಕಾರ್ಯಾಚರಣೆ ಮೂಲಕ ತೋರಿಸ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಅಂದರೆ ಸಮುದ್ರದ ನಡುವೆ ಯಾರಾದರೂ ಮೀನುಗಾರರು ಅಥವಾ ಏನೋ ನೇವಿಯ ಸಿಬ್ಬಂದಿ ಬಿದ್ದರೆ ಅಥವಾ ತಪ್ಪಿಸಿ ಏನಾದರೂ ನಾಪತ್ತೆ ಆದರೆ ಅವರನ್ನು ಯಾವ ರೀತಿಯಾಗಿ ಸಮುದ್ರದಿಂದ ಏನೋ ಲಿಫ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ತೋರಿಸ್ತಾ ಇರುವಂಥದ್ದು. ಅಂದರೆ ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳೇನಿದ್ದಾರೆ ಇವರು ಬಹಳಷ್ಟು ಕಾರ್ಯನಿರ್ವಹಿಸ್ತಾರೆ ಸಮುದ್ರದ ಮಧ್ಯದಲ್ಲಿ. ಹೀಗಾಗಿ ಇವರನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಅಂದರೆ ಆ ಮೀನುಗಾರರು ತಮ್ಮ ಮೀನುಗಾರಿಕೆ ಮಾಡ್ತಾ ಏನೋ ಸಮುದ್ರದ ಮೇಲೆ ಬಿದ್ದಿರಬಹುದು ಅಥವಾ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರನ್ನು ರಕ್ಷಣೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ತೋರಿಸಲಾಗುತ್ತೆ. ಅಂದರೆ ಶಿಪ್ ಏನು ಹಡಗು ಮೂಲಕ ಆಗಿರ್ಬೋದು, ಹೆಲಿಕಾಪ್ಟರ್ ಮೂಲಕ ಆಗಿರೋದು ಯಾವ ರೀತಿಯಾಗಿ ಸೇವ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ತೋರಿಸ್ಬೋದು. ಈಗ ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಅಂದರೆ ಸಮುದ್ರದ ಮಧ್ಯೆ ಒಬ್ಬರು ಬಿದ್ದಿದ್ದಾರೆ, ಅವರನ್ನು ಏನು ಹಡಗುನ ಮೂಲಕ ಯಾವ ರೀತಿಯಾಗಿ ಸೇಫ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಇರುವಂಥದ್ದು. ಹೀಗೆ ನಾನಾ ವಿಧಗಳಲ್ಲಿ ಅಂದರೆ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಯಾವ ರೀತಿಯಾಗಿ ಎಲ್ಲ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಈಗ ಅಣಕು ಕಾರ್ಯಾಚರಣೆ ಮೂಲಕ ತೋರಿಸಲಾಗ್ತಾ ಇರುವಂಥದ್ದು. ಅಂದರೆ ಸಮುದ್ರದ ನಡುವೆ ಮೀನುಗಾರರು ಬಿದ್ದಂತಹ ಸಂದರ್ಭದಲ್ಲಿ ಮೀನುಗಾರರ ಹಡಗುಗಳು ಏನು ಸಮುದ್ರದ ಮಧ್ಯೆ ಉಳಿದುಕೊಂಡಂತಹ ಸಂದರ್ಭದಲ್ಲಿ ಆಗಿರೋದು ಮತ್ತು ಏನು ಕಡಲ್ಗಳ್ಳರು ಸಮುದ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವರನ್ನು ಯಾವ ರೀತಿಯಾಗಿ ಸದೆ ಬಡಿಯುತ್ತಾರೆ, ಹೀಗೆ ನಾನಾ ವಿಧಗಳಲ್ಲಿ ಈಗ ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಅಣಕು ಕಾರ್ಯಾಚರಣೆ ಮೂಲಕ ತಮ್ಮ ಕೆಲಸವನ್ನು ತೋರಿಸ್ತಾ ಇರುವಂಥದ್ದು. ಅಂದರೆ ಸಮುದ್ರ ಅಂದರೆ ಬಹಳಷ್ಟು ವಿಶಾಲ ಆಗಿರುತ್ತೆ, ಸಾಕಷ್ಟು ಹಡಗುಗಳ್ಳರು ಆಗಿರ್ಬೋದು, ಬೇರೆ ದೇಶದ ಏನು ವಿರೋಧಿ ದೇಶದವರಾಗಿರ್ಬೋದು ಸಮುದ್ರಕ್ಕೆ ಬರ್ತಾರೆ. ಇವರನ್ನು ಯಾವ ರೀತಿ ಸದೆ ಬಡಿಬೇಕು ಮತ್ತು ಬಿದ್ದಂಥ ಅಂದರೆ ಮೀನುಗಾರರು ಆಗಿ ಏನು ಸಮುದ್ರಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಇವರನ್ನು ಯಾವ ರೀತಿ ರೆಸ್ಕ್ಯೂ ಮಾಡಬೇಕು, ಹೀಗೆಲ್ಲ ಅಣಕು ಕಾರ್ಯಾಚರಣೆ ಮೂಲಕ ಈಗ ತೋರಿಸ್ತಾ ಇರುವಂಥದ್ದು. ಅಂದರೆ ಮಂಗಳೂರಿನ 15 ನಾಟಿಕಲ್ ದೂರದಲ್ಲಿ ಈ ಒಂದು ಅಣಕು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಕೋಸ್ಟ್ ಗಾರ್ಡ್ ಸಿಬ್ಬಂದಿಗಳು ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ತಮ್ಮ ಕೆಲಸಗಳನ್ನು ಇಲ್ಲಿ ತೋರಿಸ್ತಾ ಇರುವಂಥ ಬಹಳಷ್ಟು ರಿಸ್ಕಿಯಾಗಿ ಈ ಒಂದು ಕೆಲಸಗಳು ಏನು ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಮಾಡ್ತಾ ಇರ್ತಾರೆ. ಅವರ ಕೆಲಸ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಅಣಕು ಕಾರ್ಯಾಚರಣೆ ಮೂಲಕ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.